ಎಲ್ಲರಿಗೂ ನಮಸ್ಕಾರ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಈಗ ನಾನು ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ. ಈಗ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಅದೇ ಗ್ಲಾಸ್ ಮೆಜರ್ಮೆಂಟ್ನಲ್ಲಿ ಅರ್ಧ ಗ್ಲಾಸ್ಗೂ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. 1 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಅದಕ್ಕೆ ಅದೇ ಮೆಜರ್ಮೆಂಟ್ ಅಳತೆನಲ್ಲಿ ಒಂದು ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಮಧ್ಯಾಹ್ನ 2 ಗಂಟೆನಲ್ಲಿ ನಾನು ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ. ನಾಳೆ ಬೆಳಗ್ಗೆ ದೋಸೆ ಮಾಡೋದಕ್ಕೆ. ಈಗ ನೈಟು ರುಬ್ತೀನಿ ಇದನ್ನು ನಾನು. ಈಗ ಇದನ್ನು ನೆನೆಯೋಕೆ ಇಡ್ತೀನಿ. 2 ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಈಗ ನೆನೆಯೋಕೆ ಇಡ್ತೀನಿ ಇದನ್ನು. ದೋಸೆಗೆ ನೆನೆಸಿಟ್ಟಿದ್ನಲ್ಲ, ಈಗ 8 ಗಂಟೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ರುಬ್ಬೋದಕ್ಕೆ ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಇದನ್ನೊಂದು ಪಾತ್ರೆಗೆ ಹಾಕ್ಕೊತೀನಿ. ದೋಸೆ ಹಿಟ್ಟು ಎಲ್ಲ ಹಾಕಿದ್ದೀನಿ, ರುಬ್ಬಿ ಇರೋದು. ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ಕೊತೀನಿ. ಅದಕ್ಕೆ ಬೆಳಗ್ಗೆ ಉಪ್ಪು ಹಾಕ್ಕೋತೀನಿ. ಸ್ವಲ್ಪ ಈ ಥರ ಕಲಸಿಟ್ಬಿಟ್ರೆ ಆಯಿತು. ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ರಾತ್ರಿ ರುಬ್ಬಿಟ್ಟಿದ್ನಲ್ಲ ದೋಸೆ ಹಿಟ್ಟು, ಅದು ನೋಡಿ ಈಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಗುರವಾಗಿ ಉಬ್ಬಿ ಬಂದಿದೆ ಇದು. ಇದನ್ನೆಲ್ಲ ಈ ಥರ ತಿರುವಿ ನಮಗೆ ಎಷ್ಟಕ್ಕೆ ಬೇಕೋ ಈಗ ದೋಸೆ ಮಾಡೋದಕ್ಕೆ ಅಷ್ಟಕ್ಕೆ ನಾವು ಉಪ್ಪು ಹಾಕ್ಕೋಬೇಕಾಗುತ್ತೆ. ಇನ್ನು ಮಿಕ್ಕಿದ್ದನ್ನು ಹಾಗೆ ಇಟ್ಟಿರೋದು. ನಾನು ಈ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೋತೀನಿ. ಇಷ್ಟಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಾಗಿದೆ. ಈಗ ದೋಸೆಗೆ ತವ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಕಾದಿದೆ ತವ. ಥರ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಇದು ಹೀಟ್ ಬಂದಿರುತ್ತಲ್ಲ ಚೆನ್ನಾಗಿ, ಅದಕ್ಕೊಂದು ಸ್ವಲ್ಪ ಈ ಥರ ನೀರು ಮಾಡ್ಕೊಬೇಕು. ಹೀಟ್ ಕಡಿಮೆ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ತವ ಕಾಯಿಸ್ಕೋಬೇಕು. ಆದಮೇಲೆ ಅದನ್ನು ಕಮ್ಮಿ ಮಾಡಿ ಎಣ್ಣೆ ಸೋರಿ ಸ್ವಲ್ಪ ನೀರು ಹಾಕಿ ಅದನ್ನ ಹದ ಮಾಡ್ಕೋಬೇಕು. ಹೆಂಚು ಸರಿ ಮಾಡ್ಕೋಬೇಕು. ಆಮೇಲಿಂದ ನಾವು ದೋಸೆ ಹಿಟ್ಟನ್ನು ಹಾಕಬೇಕು. ಅದ್ರ ಮೇಲೆ ಹಾಕಿ ಈ ಥರ ಹರಡಬೇಕು. ತವ ಎಷ್ಟಿದೆಯೋ ಅಷ್ಟು ಫುಲ್ ಹರಡ್ಕೋತಾ ಇದ್ದೀನಿ. ಇದಾಗಿದೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ, 1 ಸ್ಪೂನು. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಇದು ರೇಷನ್ ಅಕ್ಕಿಯಿಂದ ಮಾಡ್ತಾ ಇರೋದು. ಇದು ದೋಸೆ ರೇಷನ್ ಅಕ್ಕಿಯಿಂದ. ದೋಸೆ ಬೇಯ್ತಾ ಇದೆ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ತಿರುವಾಕೋ ಹಾಗಿಲ್ಲ. ಚೆನ್ನಾಗಿ ಕೆಂಪಗೆ ಆಗಬೇಕು, ಆಮೇಲಿಂದ ತಿರುವಾಕೋದು. ಸುತ್ತು ಕೆಂಪಗೆ ಆಗಬೇಕು. ದೋಸೆ ಕ್ರಿಸ್ಪಿಯಾಗಿರಬೇಕು ಅಂದರೆ ಸುತ್ತು ಕೆಂಪಗಾದ್ಮೇಲೆ ನಾವು ತಿರುವಾಕೋಬೇಕು. ಈಗ ದೋಸೆ ತಿರುವಾಕ್ತೀನಿ. ಇದು ಚೆನ್ನಾಗಿ ಬರ್ತಾ ಇದೆ ದೋಸೆ. ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ, ಒಂದು ಅರ್ಧ ಸ್ಪೂನು.
ಸ್ವಲ್ಪ ಬೇಯಬೇಕಿದು ಕಡೆ. ತಿರುಗಿಸ್ಕೊತೀನಿ. ರೆಡಿ ಆಗಿದೆ. ಈ ಕಡೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ. ಕೆಂಪು ಚಟ್ನಿ ಹಾಕ್ತಾಯಿದ್ದೀನಿ ಆಮೇಲೆ. ಮಸಾಲೆ ದೋಸೆ ರೆಡಿ ಆಯಿತು. ಸ್ವಲ್ಪ ಪಲ್ಯ ಇಟ್ಕೊತೀನಿ. ರೇಷನ್ ಅಕ್ಕಿಯಿಂದ ಎಷ್ಟು ಚೆನ್ನಾಗಿ ಗರಿ ಗರಿ ಕ್ರಿಸ್ಪಿ ಮಸಾಲೆ ದೋಸೆ ಬಂದಿದೆ, ರೆಡಿಯಾಗಿದೆ. ಇನ್ನೊಂದು ದೋಸೆ ಹಾಕ್ಕೋತೀನಿ ಹಾಗೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಈಗ ಗರ್ಗರಿಯಾದ ಕ್ರಿಸ್ಪಿಯಾದ ಮಸಾಲೆ ದೋಸೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಮನೆಯಲ್ಲಿ ಮಾಡಿ ಕಮೆಂಟ್ ಮಾಡಿ ತಿಳಿಸಿ.